ನಾವು ನೈಟ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಡೀರಿ ಹೋಗೋಣ. ನಾವು ಇವತ್ತು ಹೋಗ್ತಾ ಇರೋದೇ ಕಲ್ಲತ್ತಿಗಿರಿ ಆ್ಯಂಡ್ ಝೆಡ್ ಪಾಯಿಂಟ್ ನೋಡೋದಕ್ಕೋಸ್ಕರ. ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಒಂದು ಸ್ವಲ್ಪ ಹೊತ್ತು ಏನೋ ಚೆಕ್ ಮಾಡಬೇಕಂತ ಗಾಡಿ ನಿಲ್ಲಿಸ್ತೀವಿ. ಅದಾದಮೇಲೆ ಶುರು ಮಾಡ್ದು. ನಡೀರಿ ಹೋಗೋಣ, ಲೆಟ್ಸ್ ಗೋ. ನಾವು ಇಲ್ಲಿಂದ ಶಿವಮೊಗ್ಗ ಪ್ಲ್ಯಾನ್ ಮಾಡಿದ್ದು. ಫಸ್ಟ್ ಅಲ್ಲೋಗಿ ಆಲ್ಟಾಗಿ ಆಮೇಲೆ ಬರೋಣ ಅಂತ. ಅದಾಗಿ ನಾವು ಅಲ್ಲಿ ರೂಮ್ ಇಲ್ದಿರೋ ಕಾರಣ ಡೈರೆಕ್ಟಾಗಿ ಕಲ್ಲತ್ತಿಗಿರಿಗೆ ಹೋಗಿ ಹಾಲ್ಟಿದ್ದು. ಅಲ್ಲೇ ಸ್ಟೇ ಆದ ನೈಟು. ಅರ್ಲಿ ಮಾರ್ನಿಂಗ್ ನಮಗೆ ಸಿಕ್ಕಿದ್ದೆ ಈ ಥರ ಒಂದು ವ್ಯೂ. ಏನು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ? ಅದು ಕಾಣಿಸ್ತಾ ಇಲ್ಲ, ಕರೆ ಅವನ ಮುಂದಕ್ಕೆ. ಹೋಯ್ ತಮ್ಮಿ ಬಾರ ಮುಂದಕ್ಕೆ, ಲೇ ಮಂಗಂದೆ. ಇದೇ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವು ಹೋದಾಗ ಆ್ಯಕ್ಚುಲಿ ನೀರೆಲ್ಲ ತುಂಬ ಕಡಿಮೆ ಇದೆ. ಮಳೆಗಾಲದಲ್ಲೆಲ್ಲ ಹೋದರೆ ತುಂಬ ಜಾಸ್ತಿ ಎರಿತಾ ಇರುತ್ತೆ ಇಲ್ಲಿ ಆ್ಯಕ್ಚುಲಿ. ಅದಾದಮೇಲೆ ಅಲ್ಲೇ ನಾವು ಊಟ ಮಾಡಿದೋ ದೇವಸ್ಥಾನದ ಹತ್ರ ನಿಯರ್. ನಾನು ಇಡ್ಲಿ ತಿಂದೆ, ಅವರೆಲ್ಲ ಚಿತ್ರಾನ್ನ ಏನೋ ಸಮಥಿಂಗ್ ತಿಂದರು. ಊಟ ಎಲ್ಲ ಆದಮೇಲೆ ಹಂಗೆ ಒಂದು ವಾಕ್ ಹೋದು. ಹಂಗೆ ಸುತ್ತಮುತ್ತ ಸರೌಂಡಿಂಗ್ಸ್ ಹೆಂಗಿದೆ ಅಂತ ನೋಡಿದ್ರೆ ಚೆನ್ನಾಗಿತ್ತು. ಹಂಗೆ ಒಂದು ಸ್ಟೆಪ್ ತಗೊಂಡು ಅದೆಲ್ಲ ಆಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋದು ಝೆಡ್ ಪಾಯಿಂಟ್ ನೋಡೋದಕ್ಕೆ. ನಡೀರಿ ಹೋಗೋಣ. ನಾವಂತೂ ಫುಲ್ ಜೋಶಲ್ಲಿದ್ದು ಮಾತ್ರ ಝೆಡ್ ಪಾಯಿಂಟ್ ಹತ್ತೋದಕ್ಕೆ. ಮುಂದೇನಾಯಿತು ನೀವೇ ನೋಡಿ. ಹಂಗೆ ಬರಲಿ, ಹಂಗೆ ಬಾ. ನಮಗೆ ಹಂಗೆ ಬೆಟ್ಟದಲ್ಲಿ ಜರ್ನಿ ಮಾಡ್ತಾ ಇದ್ದಂಗೆ ಸಿಕ್ಕಿದ್ದು ಫಸ್ಟು ಹರಿಯೋ ನೀರು. ಚೆನ್ನಾಗಿತ್ತು ನೋಡೋದಕ್ಕೆ. ನಾನು ಒಂದು ಸ್ವಲ್ಪ ನೀರು ಕುಡಿಯೋಣ ಅನಿಸ್ತು, ಕುಡಿದೆ. ಚೆನ್ನಾಗಿತ್ತು, ಸಿಹಿಯಾಗಿತ್ತು ಮಾತ್ರ. ತುಂಬ ತಣ್ಣಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀರು. ನಮ್ಮ ದಿಕ್ಕನ್ನೇ ಬದಲಿಸಿದ KGFನ ಯಶ್ ಶಿವನೇ. ಆಮೇಲೆ ಪುಣ್ಯಾತ್ಮ ಹತ್ತಿಸ್ತಾ ಒಂದೆರಡು ಬಟ್ಟ ಹತ್ತಿ ಇಳಿಸ್ತಾ ಪುಣ್ಯ. ನಾವಂತೂ ಫುಲ್ಲು ಸುಸ್ತಾಗೋದು ಮಾತ್ರ ಆ ಬಿಸಿಲಲ್ಲಿ. ನಡ್ಕೊಂಡು ಹೋಯ್ತಾರ ಬಾ. ಹುಡುಗಿನ ನೋಡ್ಕೊಂಡು ಆರಾಮಾಗಿ ಹೋಯ್ತಾ ಇದ್ದು. ಇಲ್ಲ ಅವನಲ್ಲ ಇಲ್ಲಿ ಮಹಾನ್ ಭಾವ ಯಾವ್ದೋ ಬೆಟ್ಟ ಗುಡ್ಡ ಹತ್ತಿಸ್ಕೊಂಡು ಮಾಡೋ ಕೆಲಸ ಇಲ್ಲ ಅಂತ ಸುಸ್ತು ಮಾಡಿ ಮನೆಗೆ ಕರ್ಕೊಂಡು ಹೋಯ್ತಾವನೆ. ಈ ಬ್ರೋ ಬಗ್ಗೆ ನೀವೊಂದು ಮಾತು ಏನು ಹೇಳೋದು? ವಾವ್, ಎಂಥ ವ್ಯೂ ಅಲ್ವಾ? ಯಾಕೋ ನಾಗರಬಾವಿ ಇದೇನಾ? ಅಯ್ಯೋ ನಿನ್ ಮನೆ ಕೊಳಗೆ ಹೋಗಿದೆ ಕಣೋ. ಆಕಾಶದ ಗುಟ್ಟನ್ ಕಂಡನು ಬರೋ ಗೊತ್ತಾಯ್ತಲ್ಲ. ಬಂದ್ಬಿಟ್ಟಿದ್ದೀನಿ, ಸುಸ್ತಾಗಿ ಹೋಗಿದ್ದೀನಿ. ವ್ಯೂ ನೋಡ್ತೀರಾ? ಸೈಕ್. ಅದಾದಮೇಲೆ ಝೆಡ್ ಪಾಯಿಂಟ್ ಎಲ್ಲ ನೋಡಿಕೊಂಡು ಮತ್ತೆ ಕೆಳಗಿಳಿದು ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಚಾರ್ಜ್ ಇರಲಿಲ್ಲ ಫೋನಲ್ಲಿ. ಸೊ ಡೈರೆಕ್ಟಾಗಿ ಕಲ್ಲತ್ತಿಗಿರಿ ಟೆಂಪಲ್ ಹತ್ರ ರೂಮ್ ಮಾಡಿದ್ದು. ಸೊ ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ನೈಟಲ್ಲಿ ಯಾರೋ ಕೇರಳ ಬಾಯ್ಸ್ ಬಂದಿದ್ದರು. ಫೈರ್ ಕಾಂಪ್ ಬೇರೆ ಜೋರಾಗಿ ಆಗ್ತಾಯಿದ್ರು, ಎಣ್ಣೆ ಗಿಣ್ಣೆ ಜೋರಾಗಿ ಹೊಡಿತಾಯಿದ್ರು ಬೇರೆ. ನಾವು ಕುಡಿಯೋಣ ಅಂದ್ಕೊಂಡು ಟೆಂಪಲಲ್ಲಿ ಬಂದುಬಿಟ್ಟು ಸುಮ್ಮನೆ ಅದೇ. ಅದಾದಮೇಲೆ ಬೆಳಗ್ಗೆ ಡೈರೆಕ್ಟಾಗಿ ನಾವು ಹೊರಟು ಬೇಲೂರು ಹೊಳೆಬೀಡು ನೋಡೋಣ ಅಂತ ಅಲ್ಲೇ ಹೋಗ್ತಾ ಬಂದೀವಿ. ಇಡ್ಲಿ ಎಲ್ಲ ತಿಂದುಬಿಟ್ಟು ಮತ್ತೆ ಜರ್ನಿ ಶುರು ಮಾಡಿದು.
ಫಸ್ಟ್ ನಾವು ಬಂದಿದ್ದೆ ಬೇಲೂರಿಗೆ. ಹಂಗೆ ಒಂದು ಸೆಲ್ಫಿ ತಗೊಂಡು ಏನು ತೋರಿಸ್ತಾ ಇದೆಯಾ ಕಳ್ಸ ಮನೆ ಕಳ್ಸ. ಏನು ಸಖತ್ತಾಗಿದೆ ನೋಡಿ ನಮ್ಮ ಬೇಲೂರು. ನೆಕ್ಸ್ಟು ಬೇಲೂರೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಹಳೆಬೀಡಿಗೆ. ಹಳೆಬೀಡು ನೋಡೋದಕ್ಕೆ ಏನು ಸಖತ್ತಾಗಿದೆ ಗುರು. ಒಂದ್ಸಲಿ ನಾನು ನಮ್ಮ ನಾವು ನೋಡಕ್ಕ ಇವನ್ ಬರ್ತಾರಲ್ಲ ಮಜಾ ಭಾರತದಲ್ಲಿ ರೋಗೋ ಇದ್ದಂಗ ಅವನೇ ನಾಲ್ಕೊಂದು ಶೆಡ್ ಥರ. ಇಲ್ಲಿ ಕೊನೆಗೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ಕಡೆ ಹೊರಟು. ಮತ್ತೆ ಸಿಗುವ. ಬಾಯ್, ಟೇಕ್ ಕೇರ್.